ಖಮೇನಿಯ ಹತ್ಯೆಯ ಬೆನ್ನಲ್ಲೇ ಇರಾನ್ ಸೇನೆ ತಿರುಗಿ ಬಿದ್ದಿದೆ. ದುಬೈ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಮೇಲೆ ದಾಳಿಯನ್ನು ಮಾಡಿರೋರು. ವಿಮಾನ ಹಾರಾಟ ನಿನ್ನೆಯಿಂದಲೇ ಸ್ಥಗಿತ ಆಗಿದೆ. ಹೀಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಪರದಾಡುವಂತಹ ಪರಿಸ್ಥಿತಿ. ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡಿಗರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೇವಲ UAEಗೆ ಪ್ರಯಾಣಿಸುವವರು ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಗೆ ಪ್ರಯಾಣಿಸುವಂತಹ ಪ್ರಯಾಣಿಕರು ಕೂಡ ಇರ್ತಾರೆ. ಸೊ ದುಬೈನಿಂದ ಹಾರಾಟವನ್ನು ನಡೆಸುವಂತಹ ಪ್ರಯಾಣಿಕರು ಇರ್ತಾರೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಪ್ರಯಾಣಿಕರು ಸಿಕ್ಕಾಕೊಂಡಿದ್ದಾರೆ. ಭಾರತೀಯರು ಕೂಡ ಇದ್ದಾರೆ. ಎಸ್, ಇದೀಗ ದುಬೈನಿಂದ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕನ್ನಡಿಗರಾಗಿರುವಂತಹ ಮಾಧವನ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮಾಧವ್ ಅವರೇ, ನಮಸ್ಕಾರ. ಸರ್ ನಮಸ್ಕಾರ. ಸರ್, ನೀವು ಎಲ್ಲಿದ್ದೀರಿ ಈಗ? ಅಲ್ಲಿ ನೀವಿರುವಂತಹ ಸ್ಥಳದಲ್ಲಿ ಯಾವ ರೀತಿಯಾಗಿರುವಂತಹ ಸಿಚುಯೇಷನ್ ಇದೆ? ಸರ್ ನಾವಿವಾಗ ಬಿಸ್ನೆಸ್ ಬೇ ಅಂತ ಇದೆ, ಬುರ್ಜ್ ಖಲೀಫಾ ಪಕ್ಕನೇನೆ. ಓಕೆ. ಇಲ್ಲಿ ಡಮ್ಯಾಕ್ ಮ್ಯಾನ್ಷನ್ ಕೆನಾಲ್ ವ್ಯೂ ಅಪಾರ್ಟ್ಮೆಂಟ್ ಅಂತ ಹೋಟೆಲ್ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು ನಾನು. ಸೊ ಇಲ್ಲಿ ಫುಲ್ ಕೋವಿಡ್ ತರ ಆಗ್ಬಿಟ್ಟಿದೆ, ಸ್ಥಗಿತ ಆಗ್ಬಿಟ್ಟಿದೆ. ಯಾರು ಓಡಾಡ್ತಾನೆ ಇಲ್ಲ, ವೆಹಿಕಲ್ಸ್ ಯಾವ್ದು ಓಡಾಡ್ತಾ ಇಲ್ಲ. ಮಧ್ಯರಾತ್ರಿ 2 ಗಂಟೆಲಿ ನಮ್ಗೆ ಒಂದು ಅಲರ್ಟ್ ಮೆಸೇಜ್ ಬಂದಿತ್ತು, ಯಾರು ವಿಂಡೋಸ್ ಹತ್ರ ಇರಬೇಡಿ, ಯಾವ್ದೇ ತರದ್ದು ಬಾಲ್ಕನಿ ಹತ್ರ ಎಲ್ಲ ಹೋಗ್ಬೇಡಿ, ಸೇಫ್ ಆಗಿ ಮಧ್ಯದಲ್ಲಿ ಅಂತ. ನಾವು ನಮ್ಮ ಅಪಾರ್ಟ್ಮೆಂಟ್ ಸೆಂಟ್ರಲ್ ಇದ್ದೋ, ಅಂದ್ರೆ ವಾಕ್ ಇನ್ ಇದಿರುತ್ತಲ್ಲ, ಅಲ್ಲಿ ಕೂತಿದ್ದು ಅಷ್ಟೇನೆ. ಸುಮಾರು 1 hour 1.5 hour ಇದ್ದೋ. ದೆನ್ ಹೋಟೆಲ್ ಅವ್ರು ಇನ್ಸ್ಟ್ರಕ್ಷನ್ ಮಾಡಿದ್ರು, ಆಮೇಲೆ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದ್ರು. ದೆನ್ ವಿ ವೆಂಟ್ ಟು ಸ್ಲೀಪ್. ಓಕೆ. ಸೊ ಸ್ಥಗಿತ ಆಗಿದೆ ಇಲ್ಲಿ. ಬಟ್ ಅಂತದ್ ಏನು ಬಾಂಬ್ ಗಿಂಬ್ ಏನು ಬಂದಿಲ್ಲ, ಸೌಂಡ್ ಗಿಂಡ್ ಏನು ಯಾವ ತರದ್ದು ಆಗ್ತಾ ಇಲ್ಲ. ಬಟ್ ಎಲ್ಲ ಇದಾಗಿದೆ. ನಿನ್ನೆ ಒಂದಷ್ಟು ಡ್ರೋನ್ಗಳು ಹಾರಾಟ ಆಯಿತು ಅಲ್ಲಿ ಬುರ್ಜ್ ಖಲೀಫಾದ ಸಮೀಪದಲ್ಲಿ. ಅಲ್ಲಿ ಒಂದಷ್ಟು ಡ್ರೋನ್ಗಳು ಕೂಡ ಹಾರಾಡಿದ್ವು, ಅಟ್ಯಾಕ್ಗಳು ಕೂಡ ಆಯಿತು ಅನ್ನುವಂಥ ವಿಚಾರಗಳು ಕೂಡ ಬರ್ತಾ ಇತ್ತು. ಸೊ ಅದೇನಾದರೂ ನಿಮ್ಮ ಗಮನಕ್ಕೆ ಬಂದಿತ್ತಾ? ಏನು ಹೇಳ್ತೀರಾ ಬಗ್ಗೆ ಮಾಧವ್ ಅವರೇ? ಇಲ್ಲ ಸರ್, ಇಲ್ಲಿ ಬುರ್ಜ್ ಖಲೀಫಾ ಹತ್ರ ಒಂದು 2 ಕಿಲೋಮೀಟರ್ ರೇಡಿಯಸ್ ಅಲ್ಲಂತೂ ಏನೂ ಆಗಿಲ್ಲ. ಬಿಕಾಸ್ ನಾವು ಅಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಇಲ್ಲೇನು ಆಗಿಲ್ಲ. ಅದು ಫೇರ್ ಮೌಂಟ್ ಹತ್ರ ಏನೋ ಆಗಿದೆ ಅಂತ ಅದೇ ನ್ಯೂಸ್ ಮಾಧ್ಯಮದಲ್ಲೇ ನೋಡ್ತಾ ಇರುವಂತದ್ದು. ಅದಿಲ್ಲಿಂದ ಸ್ವಲ್ಪ ದೂರ ಆಗಿದೆ. ಸೊ ಅಲ್ಲ ಆತರ ಬಂದಿದೆ ಅನ್ನುವಂಥದ್ದು ಗೊತ್ತಿಲ್ಲ ನಮ್ಗೆ, ಅಷ್ಟು ಮಾಹಿತಿ ಇಲ್ಲ. ನಾವಿರೋ ಜಾಗದಲ್ಲಂತೂ ಆ ಥರದ್ದು ಏನೂ ಆಗಿಲ್ಲ. ಅಂದ್ರೆ ಭಾರತೀಯ ಎಂಬಸಿ ಕಡೆಯಿಂದ ನಿಮ್ಗೆ ಏನಾದರೂ ಸೂಚನೆಗಳು ಬಂದಿದೆಯಾ? ಯಾವ ರೀತಿಯಾಗಿ ಎಚ್ಚರಿಕೆಯಿಂದ ಇರಬೇಕು, ಜೊತೆಗೆ ಅಲ್ಲಿನ ಸರ್ಕಾರ ಯಾವ ರೀತಿಯಾಗಿ ಅಡ್ವೈಸರಿ ಕೊಟ್ಟಿದೆ? ಅಲ್ಲ, ಇವರು ಸರ್ಕಾರದವ್ರು ತುಂಬಾ ಚೆನ್ನಾಗಿ ಇದ್ ಮಾಡ್ತಾ ಇದಾರೆ, ಪ್ರೊಟೆಕ್ಟ್ ಮಾಡ್ತಾ ಇದಾರೆ. ನಮ್ ಹೋಟೆಲ್ಗೆಲ್ಲ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಾವು ಈ ಅಪಾರ್ಟ್ಮೆಂಟ್ ಅಲ್ಲಂತೂ ನಾವು ಸೇಫ್ ಆಗಿದ್ದೀವಿ. ಓಕೆ. ಸೊ ನಮ್ ಜೊತೆಗೆ ಪಾಪ ದುಬೈ ಅವರೇ ಆದಂತ ದುಬೈ ಲೋಕಲ್ ಅವರು ಕೂಡ ನಮ್ಗೆ ಬಂದು ನಮ್ಗೆ ಸಹಾಯ ಮಾಡ್ತಾ ಇದಾರೆ. ನಾವು ಡ್ರೋನ್ ಪ್ರತಾಪ್ ಎಲ್ಲ ಜೊತೆನಲ್ಲೇ ಇರೋದು. ಏರ್ಪೋರ್ಟ್ ಹೋದಾಗನು ಅಲ್ಲಿ ಅವ್ರಿಗೆಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. 3 ಗಂಟೆ ಫ್ಲೈಟ್ ಇತ್ತು. ಸೊ ಅಲ್ಲಿಂದ ಮತ್ತೆ ರಿಟರ್ನ್ ಸೇಫ್ ಆಗಿ ಕರ್ಕೊಬಂದು ನಮ್ಮನ್ನ ಇಲ್ಲಿ ತಲುಪಿಸಿದ್ದಾರೆ ನಮ್ಮ ಅಪಾರ್ಟ್ಮೆಂಟ್ ತನಕ ಅವ್ರ ವೆಹಿಕಲ್ ಅಲ್ಲೇನೆ. ಅವರು ಇವತ್ತು ನೈಟ್ ನಮ್ ಜೊತೆ ಉಳ್ಕೊಂಡ್ರು. ಸೊ ಇಲ್ಲಿ ನಾವು ಸೇಫ್ ಆಗಿದ್ದೀವಿ ಸರ್ ನಾವು. ಓಕೆ. ನೀವಂದ್ರೆ ಅಲ್ಲೇ ಉಳ್ಕೊಂಡಿರೋ ರೆಸಿಡೆನ್ಸ್ ಅಥವಾ ಇಲ್ಲಿಂದ ಟೂರ್ ರೀತಿಯಲ್ಲಿ? ಇಲ್ಲೇ ರೆಸಿಡೆನ್ಸ್. ನಾವು 10 years ಇಂದ ಇಲ್ಲೇ ದುಬೈಲೇ ಇರೋದು. ಬಹಳಷ್ಟು ಕರೋನಾ ಟೈಮ್ ಅಲ್ಲೂ ಸಪೋರ್ಟ್ ಮಾಡಿದೀವಿ. ಇವಾಗ ಈ ತರ ಡ್ರೋನ್ ಪ್ರತಾಪ್ ಅವ್ರು ಬಂದಿದ್ದಾರೆ ಅಂದ್ರೆ ಈ ತರ ಸಿಚುವೇಶನ್ ಅಲ್ಲಿ ಇಮ್ಮಿಡಿಯೇಟ್ ನಾವು ಬಂದ್ವಿ. ನೆನ್ನೆಯಿಂದ ಇಲ್ಲೇ ಇದೀವಿ. ಸೊ ಯಾವುದೇ ರೀತಿಯಾದಂತ ಕೆಲವೊಂದು ಪ್ಲೇಸ್ ಅಲ್ಲಿ ಅಲರ್ಟ್ ಆಗಿದೆ. ಬುರ್ಜ್ ಅಲ್ ಅರಬ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಬಿದ್ದಿದೆ. ಮತ್ತೆ ಏರ್ಪೋರ್ಟ್ ಟರ್ಮಿನಲ್ 3 ಅಲ್ಲಿ ಆಗಿದೆ. ಕೆಲವೊಂದು ನ್ಯೂಸ್ ನೋಡ್ತಾ ಇದೀವಿ ನಾವು ಇಲ್ಲಿ. ಸೊ ಇಲ್ಲಿ ಎಲ್ಲ ಒಂಥರ ಕರೋನಾ ಟೈಪ್ ಎಲ್ಲ ಸ್ಥಗಿತ ಆಗಿದೆ. ಯಾವುದೇ ಗಾಡಿ ನೋಡ್ಬೋದು, ರೋಡ್ ಔಟ್ ಸೈಡ್ ನೋಡ್ಬೋದು. ಬೇಕಾದ್ರೆ ನಿಮ್ಗೆ ಬೇಕು ಅಂದ್ರೆ ಸೋರ್ಸ್ ಕೊಡ್ತೀವಿ ಬುರ್ಜ್ ಖಲೀಫಾ ಹತ್ರ ಹೇಗಿದೆ ಅಂತ. ಹಾಗೆ ಇರಿ ನಮ್ಮ ಜೊತೆಗೆ ಮಾಧವ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.